ಮೈಕಲ್ ಮನೆ ಹೇಳಿ. ಕಟ್ಟಿರೋದು 87 ಅಲ್ಲಿ ಎಲ್ಲ ನಾವು ನಮ್ಮ ತಂದೆಯವರು. ಇವ್ನ್ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೇ 2000 ಇಸ್ವಿನಲ್ಲಿ. 87 ಅಲ್ಲಿ ಇವ್ನ್ ಏನ್ ಖರ್ಚು ಮಾಡಿ ಆ ಮನೆನಾಗೆ ಏನು ಕೆಲಸ ಮಾಡಿಲ್ಲ. It is for partition and separate possession of 4 properties in which my lord 1/7 share is claimed by the plaintiff. Lord, out of 4 properties, 2 properties were sold by the father himself, my lord. Therefore, 2 properties alone, my lord, available for partition. Who are you? Lord, I am the 6th defendant, one of the son of Mr. K. Puttaswamy. Defendant number 1 is the mother, my lord, Sushilamma. She died, my lord, subsequent to filing of the suit. Then, Where my is the lord, genealogy? the genealogy is not produced before the You trial. can produce, no? And, There is again, no dispute with regard to the relationship. There is no dispute with regard to the relationship. Court 6 should children. understand who is who. Are you not aware of the circular of this court? In a partition suit, unless the genealogy is filed, the appeal itself should not be registered. ಏನ NOC ಬಂದಿದೆ, NOC ಬಂದಿದೆ ಅದಕ್ಕೆ ಯಾವ ಓಸಿ ಬಂದ್ರು ರಿಲೇಶನ್ಶಿಪ್ ಅರ್ಥ ಹೌದು. ಮಾಡ್ಕೊಳ್ಬೇಕು ಅಂತಂದ್ರೆ ಒಬ್ಬ ಕಾಮನ್ ಪ್ರಿಪಾಸಿಟರ್ಸ್. Right. ನೀವು ಹಾಕಿಲ್ದೆ ಹೋದ್ರೆ ಹೆಸರು ಹೇಳ್ತಾ ಹೋಗಿ ನಾನು Please, ಬರ್ಕೋತೀನಿ, please. ಅದೇನ್ ದೊಡ್ಡ ವಿಷಯವೇ? please. K. Puttaswamy is the father, my lords. ಹಾ Sushilamma is the mother. 6 children, my lords. Yamuna, ಬಂದೆ. ಮದರ್ ಯಾರು? Sushilamma, D1. Yamuna, D2, daughter. ಒಂದ್ ನಿಮಿಷ ತಡೀರಿ. ಮಕ್ಳು ಎಷ್ಟ್ ಜನ? ಮಕ್ಕಳು 6 ಜನ. ಆ ಸೀನಿಯಾರಿಟಿ ಮೇಲೆ ಹೇಳ್ತಾ ಹೋಗಿ. ಯಮುನಾ, ಯಮುನಾ ದೊಡ್ಡ ಮಗಳು. ಹೌದು. ರಮೇಶ್, ರಮೇಶ, ಪುಷ್ಪಲತಾ, ಪುಷ್ಪಲತಾ, ಧನಲಕ್ಷ್ಮಿ, ನಂದಿನಿ. ಹಾ ಲಾಸ್ಟ್ ಹುಡುಗಿ ನಂದಿನಿ ಆದ ನಂತರ ಮೋಹನ್ ಕುಮಾರ್. ಮೋಹನ. Please. Yamuna is the defendant number 2, my lords. Ramesh is the plaintiff. Then Pushpalata, defendant number 3. Dhanalakshmi, defendant number 4. ನೀವು ಮೋಹನ್ ಕುಮಾರ್ ಕೇಸ್ I am the 6th respondent, 6th All right. defendant. The suit is decreed, my lords, granting 1/6 share. Each Puttaswamy die. Lord, Puttaswamy died on 18/6/2000, my lords. Suit is filed on 8/10/2009. The mother, my lord, Sushilamma, first defendant, died on 22/10/2009. Soon after the institution of the Yes, suit. yes. ಅಯ್ಯೋ ನಮ್ಗೆ ಇಂಥ ಕೆಲಸ ಆಗೋಯ್ತಲ್ಲ, ನಮ್ಗೆ ಕರ್ಕೊಂಬಿಡಿ ಅಂತ ಅವ್ಳು ಕೇಳಿರ್ಬೇಕು. Lord, defendant number 1 to 6, 5, Lord, executed a registered relinquishment deed. ಯಾರು? Defendant number 1 to 6, my lords, mother ಮತ್ತು sisters, in favor of the 6th defendant, youngest brother, with respect to item number 3, my lords, relinquishing their 1/7 right each. Registered. That is exhibit D8. ಆಯ್ತು, ಅವನ್ ಶೇರ್ ಇತ್ತಲ್ಲ. ಹೌದು, ಅವನ ಶೇರ್ ಇದೆ. ಮತ್ತೆ ಅವನ ಶೇರ್ ಇದೆ. ಸೊ ಟ್ರಯಲ್ ನಿಮ್ ಗಲಾಟೆ ಇರೋದೆಲ್ಲ ಐಟಮ್ ನಂಬರ್ 3 ನಲ್ಲಿ ಪೂರ್ತಿ ಈಕ್ವಲ್ ಆಗಿ ಕೊಟ್ಟಿದ್ ತಪ್ಪು. ಅಷ್ಟೇ. ಅಷ್ಟೇ. ಬಟ್ ಅವರಿಗೆ ನಾನು ಡಿನೈ ಮಾಡಲ್ಲ. ಆಯ್ತು, ಬೇರೆ ಡಿಫೆಂಡೆಂಟ್ಸ್ ಎಲ್ಲಿದ್ದಾರೆ? ಡಿಫೆಂಡೆಂಟ್ ಸರ್ವ್ಡ್ ಆಬ್ಸೆಂಟ್. ಮತ್ತೆ ಅವ್ರದ್ದೇನ್ ತಕರಾರಿಲ್ಲ ಬಿಡಿ. ಇಲ್ಲ, ಅಷ್ಟೇ. ನಿಮ್ಮ ಈಗ ಪ್ಲೇಂಟಿಫ್ ಪರವಾಗಿ ನೀವಾ? ಹೌದು. ನೀವು 1/6 ಶೇರ್ ಇನ್ ಐಟಮ್ ನಂಬರ್ 3 ಎಂಟೈಟಲ್ಡ್. ಅದ್ರ ಮೇಲೆ ಮಾಡಿಫೈ ಮಾಡಿ ಕ್ಲೋಸ್ ಮಾಡಿ ಅಲೋಡ್. ಅಷ್ಟೇ. ಬರ್ಕೊಳ್ಳಿ ಹಾರ್ಡ್. ಇದರಲ್ಲಿ ಪ್ಲೀಡಿಂಗ್ಸ್ ಅಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಅದ್ ಏನಾರು ಇರ್ಲಿ, ಫೈನಲ್ ಆಗೋಯ್ತಲ್ಲ ಈಗ. ಅಲ್ಲ, exhibit D8 ಮಾರ್ಕ್ ಆಗಿದೆ. ದಟ್ ಇಸ್ ಅನ್ನೋ ತಮಾಷೆ ಆಯ್ತಲ್ಲಪ್ಪ. ಇಫ್ ಹಿ ಗೆಟ್ಸ್ 1/6 share in item number 3, there ends the matter. Please. Instead of the decree to be given in the equal share, ಮಾಡಿರೋ ತಪ್ಪು ಅಂತ ಅಷ್ಟೇ. ಬರ್ಕೊಳ್ಳಿ. ಐಟಮ್ ನಂಬರ್ 3. ಓನ್ಲಿ ವಿತ್ ರಿಗಾರ್ಡ್ ಟು ಐಟಮ್ ನಂಬರ್ 3ನೇ ಅವ್ರಿಗೆ ತೊಂದ್ರೆ, ಇನ್ನೇನಿಲ್ಲ. To that extent it may be ಮಾಡಿ. ಇನ್ನೂ ಒಂದ್ ಹೇಳ್ತಾರೆ ಬೇಕಾರೆ, ಐಟಮ್ ನಂಬರ್ 3 1/6 ನೀವು ಕೇಳ್ಬೇಡಿ, ಬೇಕಾದ್ರೆ ನನ್ಗೆ ಇನ್ನ 2 ಐಟಮ್ ನಲ್ಲಿ ಇದೆಲ್ಲ 1/6, ಅದನ್ನಲ್ಲಿ ಯಾವ್ದಾದ್ರು ಒಂದು ಕೊಡ್ತೀನಿ ಅಂತ. ಇಲ್ಲೇ ಕ್ಲೋಸ್. ಆ 1/6 ಅಲ್ಲಿ ಇದ್ರಲ್ಲೇ 1/6 ಎಕ್ಸ್ಟ್ರಾ ಕೊಟ್ರು ಐ ವುಡ್ ಬಿ ಸ್ಯಾಟಿಸ್ಫೈಡ್. ಅದ್ನ ಹೇಳ್ತಿರೋದು. ಐಟಮ್ ನಂಬರ್ 1 and 2ಗೆ ಯಾವ ಐಟಮ್ ನಲ್ಲಿ 1/6 ಆಫ್ 6 ಡಿಫೆಂಡೆಂಟ್ ಇದೆಯೋ ಅದನ್ನ ಕೇಳಿ, ಅದನ್ನ ಕೊಟ್ಬಿಡ್ತಾರೆ. ಇಲ್ಲೇ ಫೈನಲ್ ಡಿಗ್ರಿ ಆಗೋದು. ಬಂದು ಎಕ್ಸ್ಕ್ಲೂಡ್ ಆಗಿದೆ. ಅದ್ರಲ್ಲಿ ಇರೋದು ಐಟಮ್ ನಂಬರ್ 4 ಅಲ್ಲಿ 1/6 ಈಚ್ ಇದೆ, ಎಲ್ರಿಗೂ ಇದೆ. ಐಟಮ್ ಇವ್ರೆ ಆ 1/6 ನ ಐಟಮ್ ನಂಬರ್ 4 ಬಿಟ್ಬಿಡಿ, ಇದ್ರಲ್ಲಿ ಅವ್ರು ಕೇಳಲ್ಲ. ಅದು ಆಗೋಯ್ತಲ್ಲ, ಅಷ್ಟೇ. ಫೈನಲ್ ಡಿಗ್ರಿ ಅಷ್ಟೇ. ಅದಕ್ಕೆ ನಾನು ರೆಡಿ. ಪೈಲೆ ಜಾಯಿಂಟ್ ಮೆಮೊ ಅವ್ರು ಹೇಳಿ ನಾನು ಸಬ್ಮಿಷನ್ ಮಾಡ್ಬೋದು. ಆಯ್ತು, ನೋಡೋಣ ತಡೀರಿ, ಅವ್ರಿಬ್ರು ಮಾತಾಡ್ತಾ ಇದ್ದಾರೆ.
ಹೂಂದಾಯ್ತು ಪ್ರಸನ್ನ ಬಿಡಿ, ಆಗ್ತದಾ? ಹೂಂದಾಯ್ತು. ಆಗ್ಬೋದು. ಅವ್ರಿಬ್ರು ಹೂಂದಿದ್ದಾಯ್ತು, ನಾನು ನೋಡ್ತಾ ಇದ್ದೀನಿ. ಅಲ್ಲ, ನಾನು ಮತ್ತೆ ನನ್ನಲ್ಲಿ ಆಫೀಸಲ್ಲಿ ಬಂದು ಮತ್ತೆ ಕೇಳಬಾರ್ದು, ಅದಕ್ಕೋಸ್ಕರ ಈಗಲೇ ಸೆಕೆಂಡ್ ಟೈಮ್. ಹೊರಗಡೆ ಇದೆಯಲ್ಲ, ನಾ ಹೇಳ್ತೀನಿ ಬಿಡಿ, ಒಂದು 1/6 ಶೇರು ಇದ್ರೆಲ್ಲ ಕೊಡ್ತಾರೆ. ಈಗ ನೀವಿರೋ ಅವ್ರು ಮಾತಾಡಿ. ಅದಕ್ಕೆ ನಾನು ಹೇಳಿದ್ದೀನಿ ಸರ್, ಕೊಡಿ. ಇದ್ರಲ್ಲೂ ಇವ್ರು ಎದುರುಗಡೆ ಇರೋದು ಬರಲ್ಲ. ರಮೇಶ ತಾವಾ ಹೌದು ಒಂದ್ ನಿಮಿಷ ಕೇಳಿ. ಐಟಮ್ ನಂಬರ್ 3 ಅನ್ನೋದೇನು ಅಂತ ಗೊತ್ತಿದ್ಯಾ ತಮ್ಗೆ? ಐಟಮ್ ನಂಬರ್ 3 ಅಂತಂದ್ರೆ 6/A ಅಂತಿದ್ಯಲ್ಲ ಹೌದು ಮನೆ, 25/40. ಹಾ. ಆ 6/A ಮನೆಯಲ್ಲಿ ನಿಮ್ಗೆ 1/6 ಭಾಗ ಇದೆ ಈ ಹಕ್ಕು, ಆಯ್ತಲ್ಲ? ಯಾಕೆಂದ್ರೆ ಮಿಕ್ಕಿದ್ದು ನಿಮ್ಮ ತಾಯಿ ಮತ್ತೆ ಅಕ್ಕಂದ್ರೆಲ್ಲಾರ್ನು ಅವನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ. ಯಾರ ಪರವಾಗಿ? ಮೋಹನನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ, ಆಯ್ತಲ್ಲ? ಅದೇ ತರ ಐಟಮ್ ನಂಬರ್ 4ರಲ್ಲಿ ನಿಮಗೂ 1/6 ಇದೆ. ಅದ್ಯಾವುದು ಅಂತಂದ್ರೆ ಮನೆ ನಂಬರ್ 37, 15 ಅಡಿ, 27 ಅಡಿ ಇದೆಲ್ಲ ಅದಕ್ಕೆ. ಸೊ ಅದರಲ್ಲಿರೋ ರೈಟ್ನ ಮೋಹನ್ನ ಬಿಡ್ತಾನೆ, ನೀವು ಈ ಮನೆ ಇದೆಯಲ್ಲ ಮೋಹನಂದು 6/A, ಅದ್ರಲ್ಲಿ ನೀವು ನಿಮ್ ಶೇರ್ನ ಬಿಟ್ಕೊಡೋದು ಅಂತ. ಅದ್ರಲ್ಲಿ ಅವ್ನ್ ಕೇಳೋದಿಲ್ಲ, ಇದ್ರಲ್ಲಿ ಇವ್ನ್ ಕೇಳೋದಿಲ್ಲ. ಹಂಗಲ್ಲ, ಆ 1/6 ಶೇರ್ ಇದೆಯಲ್ಲ ಸ್ವಾಮಿ, ಆ 1/6 ಶೇರ್ನ ಇದ್ರಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿ ಕೊಟ್ರೆ ಆಯ್ತು. ಯಾವ್ದ್ರಲ್ಲಿ extra? ಐಟಮ್ ನಂಬರ್ 3. ಐಟಮ್ ನಂಬರ್ 3 3ನಲ್ಲಿ ಕೊಡಕ್ ಬರಲ್ಲ. 3 ಪೂರ್ತಿ ಒಬ್ಬರಿಗೆ ಇರ್ಬೇಕು ಅಂತ ಗಲಾಟೆ ಬಿಡ್ಬೇಕು ಅಂತ, ಹಂಗಾಗಿ ಅವ್ನ್ ರಿಲಿಂಕ್ವೆಶ್ಮೆಂಟ್ ಡೀಡ್ ಮಾಡಿಸ್ಕೊಂಡಿದ್ದು. ಐಟಮ್ ನಂಬರ್ 3 ಇದೆಯಲ್ಲ, ಅದು ಇವ್ರಿಗೆ ಇರ್ಲಿ ಸ್ವಾಮಿ. ಯಾಕಂದ್ರೆ ಇವ್ರಿಗಿರ್ಲಿ ಅಲ್ಲ, ಇರೋದು ಅವ್ರೆಲ್ಲಾರನು ಅವ್ನ್ ಪರವಾಗಿ ಬಿಟ್ಟಿದ್ದಾರೆ. ಬಿಟ್ಟಿದ್ರೆ 1/6 ಶೇರ್ ಇರ್ತಾರೆ ಸ್ವಾಮಿ. ಆ 1/6 ಶೇರ್ನ ನೀವು ತಗೊಳ್ಳಿ, ಬಚ್ಚಲ್ ಮನೆ ಬರುತ್ತೆ ತಗೊಳ್ಳಿ. ಅದಲ್ದೇನೆ 1/6 ಶೇರ್. ಅರೆ ಬಚ್ಚಲ್ ಮನೆ ಮಾತ್ರ ಬರುತ್ತೆ 1/6ಗೆ. ಬೇಡ, ಅದ್ರಲ್ಲಿ ನಮ್ಗೆ 1/6 ನೀವು ನಮ್ಗೆ ಬಚ್ಚಲ್ ಮನೆ ಕೊಡಿ, ಇದ್ರಲ್ಲಿ ನೀವು ಬಚ್ಚಲ್ ಮನೆ ನಾವು ಕೊಡ್ತೀವಿ ಅಷ್ಟೇ. ಅದನ್ನ ಫೈನಲ್ ಡಿಗ್ರಿ ಈ ಜನ್ಮ ಮುಗಿಯಲ್ಲ. ಅಂದ್ರೆ ಇದ್ರಲ್ಲಿ ನೀವು ಬಿಟ್ಕೊಟ್ರೆ ನಿಮ್ಗೆ ಅದ್ರಲ್ಲಿ ಅವ್ರು 1/6. ವಕೀಲ್ರೆ ಸ್ವಲ್ಪ ಬಿಡಿ, ಹಂಗ್ ಮಾಡಕ್ ಹೋಗ್ಬೇಡಿ ಅಣ್ಣಯ್ಯ. ಇದು 6/A ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು, ತಪ್ಪಿಲ್ದೇ ಇದ್ರು ಏನೋ ತೊಂದ್ರೆ ಇಲ್ಲ, ಒಂದ್ ಬಲವಂತ ನಿಮಿಷ ಇಲ್ಲ. ಸ್ವಾಮಿ, ಕೇಳಿ ಒಂದೇ ಒಂದ್ ಹೇಳಿ. request. ಈ ಮೈಕಲ್ ಮನೆ ಹೇಳಿ. ಕಟ್ಟಿರೋದು 87 ಅಲ್ಲಿ ಎಲ್ಲ ನಾವು ನಮ್ ತಂದೆಯವರು. ಇವ್ನ್ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿರೋದೇ 2000 ಇಸ್ವಿನಲ್ಲಿ. 87 ಅಲ್ಲಿ ಇವ್ನ್ ಏನ್ ಖರ್ಚು ಮಾಡಿ ಆ ಮನೆನಾಗೆ ಏನು ಕೆಲಸ ಮಾಡಿಲ್ಲ. ಈ ಮನೆ ಕಟ್ಟಿರೋದು ಫುಲ್ ಕೆಲಸ, ವುಡ್ ವರ್ಕ್, ಇಂಟೀರಿಯರ್ ಎಲ್ಲ ನಮ್ದೇ ಕೆಲಸ ಆಗಿರೋದು. ನಾನ್ ಮರಗೆಲ್ಸ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ, ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ. ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು. ಇವಂದೇನು ನಮ್ಮ ಮನೆಯಲ್ಲಿ ₹1 ಏನಾಗಿಲ್ಲ. ಅವರು ತಂದೆ ಸತ್ತ ತಕ್ಷಣನೇ ಇವನ್ ಏನ್ ಮಾಡ್ದ, ಎಲ್ಲಾರನು ಕರ್ಕೊಂಡೋಗಿ, ಅಮ್ಮ ಒಬ್ರು ಇದ್ರಲ್ಲ, ಕರ್ಕೊಂಡೋಗಿ ಎಲ್ಲ ಅವತ್ತು ತಿಥಿನೇ ಆಗಿಲ್ಲ ಅಷ್ಟ್ರೊಳಗಡೆನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಏನ್ ನಾವೇನ್ ಮಾಡ್ಬೇಕು? ಏನು ಮಾಡ್ಬೇಡ ನೀನು. ಹಾ, ಆ ಮನೆಯಲ್ಲೂ 1/6, ಈ ಮನೆಯಲ್ಲೂ 1/6 ಇರುತ್ತೆ, ತಗೊಳ್ಳಿ, ಬರ್ಕೊಳ್ಳಿ ಹಾರ್ಡ್. ಅದೇನ್ ಇವತ್ತಿಗೆ ಮುಗಿಯಲ್ಲ, ಅದಾದ್ಮೇಲೆ ಹಾ, ಹೌದು ಹ್ಮ್? ಸ್ವಾಮಿ. ಇದೇನ್ ಇವತ್ತಿಗೆ ಮುಗಿಯಲ್ಲ. 1/6 ಕೊಟ್ರೆ ಆ 1/6 ಅಂದ್ರೆ ಒಂದ್ ಕಿಟಕಿನೋ ಒಂದ್ ಬಾಗ್ಲೋ ಬರುತ್ತೆ ನಿಮ್ಗೆ. ಸುಮ್ನೆ ಇರಿ ವಕೀಲ್ರೆ, ಹಂಗ್ ಮಧ್ಯ ಮಾತಾಡ್ಬಾರ್ದು. ಒಂದ್ ನೋ, ಯು ಆರ್ ಇಂಟರ್ಫಿಯರಿಂಗ್ ವಿತ್ ದಿ ಟ್ರೂ ಕೋರ್ಸ್ ಆಫ್ ಜಸ್ಟಿಸ್, ಪ್ಲೀಸ್. ನಮ್ ತಂದೆಯವ್ರು ಮಾಡಿದ್ದು ಇಬ್ರು ಮಕ್ಳಿಗೆ ಈ ಮನೆ ಅವ್ರು ಇಲ್ಲಿ ಕೇಳಿ ಈಗ. ಇವ್ರೇನ್ ಮಾಡಿದ್ರು? ಆಯ್ತು ಇವ್ರೆ, ಹಾ. 6/A ಮನೆ ಇದೆಯಲ್ಲ, ಅದ್ ನಾನು ಇಟ್ಕೋತೀನಿ. ಅದ್ರಲ್ಲಿ ನಿಮ್ಗೆ 1/6 ಶೇರ್ ಬರ್ಬೇಕು ಅಂತ ಹೇಳ್ತೀನಿ ಕೇಳಿ. ನೀವು ಈ 6/A ಮನೆನ ಮಾರಾಟಕ್ಕೆ ಇಡಬೇಕು. ಮಾರಾಟಕ್ಕಿಟ್ರೆ ಕೇಳಿ, ಮಾರಾಟಕ್ಕಿಟ್ರೆ ಅವರು ಆವಾಗ ನಾನೇ ಕೊಂಡ್ಕೋತೀನಿ ಅಂದ್ರೆ ಬಂದಿದ್ದ ದುಡ್ಡೊಳಗಡೆಗೆ 1/6 ಆಯ್ತಲ್ಲ. 1/6 ಅಂತಂದ್ರೆ 100ರಲ್ಲಿ 6 ಭಾಗ ಬರ್ಬೇಕು ಅಂತ ಇಟ್ಕೊಳ್ಳಿ ನಿಮ್ಗೆ. ಆ ಥರ 1/6 ಅದನ್ನ ನಿಮಗ್ ದುಡ್ಡು ಕೊಡ್ತಾರೆ. ಇಲ್ದರೆ ಜಾಗನೇ ಬೇಕು ಅಂದ್ರೆ 20/30 ಇರ್ತು ಅಂತಂದ್ರೆ ಅದನ್ನ 6 ಭಾಗ ಮಾಡಿದ್ರೆ ಒಂದಿಷ್ಟುದ್ದ ಲಂಗೋಟಿ ಪಟ್ಟೆ ಬಂದಂಗೆ ಬರುತ್ತೆ ಜಾಗ. ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು, ಇಷ್ಟುದ್ದ ಮಾತ್ರ ಬರೋರು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ. ಇವತ್ತಲ್ಲ ನಾಳೆ ನಿಮಗೆ ಬರೋದೇ ಅಷ್ಟು, ಆಯ್ತಲ್ಲ. ಅದೇ ರೀತಿ ಮೋಹನಂಗೆ ಇನ್ನೊಂದು ಜಾಗ ಇದೆಯಲ್ಲ, 4ನೇ ಐಟಮ್ ಅಂತ, 15/6, 37 ನಂಬರು, 15/2, 27 ಅಡಿ ಅಂತ, ಅದ್ರಲ್ಲಿ ಅವನಿಗೆ ಬರೋದು ಅದೇ ಪೀಸೆ, ಗೊತ್ತಾಯ್ತಲ್ಲ. ಇನ್ನು ಬೇರೆ ಹೆಣ್ಮಕ್ಳಿಗೆ ಬರೋದು ಅಷ್ಟಷ್ಟು ಉದ್ದ ಪೀಸೆನೇನೆ. ಅದು 15/6ನ 15 ಅಡಿಗೆ 27 ಅಡಿನ ಯಾರನ್ನು ಈಕ್ವಲ್ ಆಗಿ ಮಾಡ್ಕೊಳಕ್ಕಾಗಲ್ಲ. ಇವತ್ತಲ್ಲ ನಾಳೆ ಅದನ್ನ ಮಾರ್ಬೇಕು. ಮಾರ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ 1/6 ಇರೋದೇ ಅದೊಂದು ನೀವು ಉಳಿಸ್ಕೊಳ್ಳಿ, ಅದನ್ನ ಉಳಿಸ್ಕೊಳ್ಳಿ. ಇದ್ರಲ್ಲಿ ಬಂದಿದ್ದಕ್ಕೆ ಸಾಕಾಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಒಂಚೂರು ದುಡ್ಡು ಕೊಡಿಸ್ತೀನಿ.
ಇದ್ರಲ್ಲಿ ಬರೋ 1/6 ಏನಿದೆ ಐಟಮ್ ನಂಬರ್ 3 ಗ್ರೌಂಡ್ ಫ್ಲೋರ್ ನಮಗ್ ಬರ್ಬೇಕು ಸ್ವಾಮಿ. ಹಂಗ್ ಬರಲ್ಲ ಬಿಡಿ, ಆಯ್ತಲ್ಲ ಬರ್ಕೊಳ್ಳಿ. ಹಾರ್ಡ್ ಶ್ರೀ ಆಯ್ತು. ಅಲ್ಲ ಇವಾಗ ತಾವು ಹೇಳಿದ್ರಲ್ಲ ಅದು ಎಕ್ಸ್ಟ್ರಾ. ಈಗ ಆ ಕಡೆ ಮನೆಯಲ್ಲಿ ನಿಮ್ಗೆ ಕೊಡಿಸ್ತಾರೆ, ಇವಾಗ ನೀವು ಇದ್ದೀರಲ್ಲ ಸೆಕೆಂಡ್ ಫ್ಲೋರ್ಗೆ, ಅದ್ರದ್ದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತಾರೆ, ಅದ್ರಲ್ಲಿ ನಿಮ್ಗೆ ಬರುತ್ತೆ. ಅದಕ್ಕೆ ನೀವು ಓಕೆನಾ? ಅದನ್ನ ಸಾಹೇಬ್ರು ಹೇಳ್ತೀರಾ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. 2:15 ಕರೀರಿ. ಅಲ್ಲಿ ಹೋಗಿ ಮೇಲ್ಗಡೆ ಗಣೇಶನ್ ಮಂಗಳಾರತಿ ಆಗುತ್ತೆ, ಪ್ರಸಾದ ತಗೊಂಡ್ ಬನ್ನಿ. ಏನಾರು ಒಳ್ಳೆ ಬುದ್ಧಿ ಆಯ್ತು. ಆಯ್ತು ಮಹಾಸ್ವಾಮಿ. ಮತ್ತೆ ಮಾತಾಡ್ಕೊಂಡ್ ಬನ್ನಿ ಅದೇನು ಅಂತೆಲ್ಲ. ಪ್ರಸನ್ನ, Please, please. see 1/6 share in item number 3 ಹೌದು. is not equal into 1/6 in item number 4. So you may have to pay some money Fair. for the difference. ಹೌದು. 1/6 in item number 4 you are giving up, ಕೊಡಿಸ್ತಾರೆ. and you are buying 1/6 share of his share in item number 3. Yes. Whatever is the difference in value that you pay. ಅಲ್ಲಿ ಏನಂದ್ರೆ ಅಲ್ಲಿ ಇಂಟರ್ನಲ್ ಅರೇಂಜ್ಮೆಂಟ್ ಇದೆ. ಅಕ್ಕಂದ್ರು ಮತ್ತು ಇವರಿಗೆ ಸ್ವಲ್ಪ ಇಂಟರ್ನಲ್ ಅರೇಂಜ್ಮೆಂಟ್ ಏನಾದ್ರು ಹಾಕೊಳ್ಳುತ್ತೆ. ಸ್ವಲ್ಪ Please. ಕೇಳಿ, Please. ನಿಮ್ಗೆ ಈ ಐಟಮ್ ನಂಬರ್ 3 ಎಕ್ಸ್ಕ್ಲೂಸಿವ್ ಆಗಿ ಬೇಕು ಅಂತ. ಬಂದ್ಬಿಟ್ಟಿದೆ ಈಗಾಗ್ಲೇ. ಹೌದು. ಆದ್ರೆ ನಿಮ್ಮ ಎಲ್ಲ 5 ಜನ ಕೊಟ್ಟೆ, ತಾಯಿ ಮತ್ತೆ ಅಕ್ಕಂದ್ರೆಲ್ಲ ಕೊಟ್ಟಿದ್ರು ಕೂಡ ಇವರ ಶೇರ್ ಬರ್ಲಿಲ್ಲ, ರಮೇಶ್ ಅವ್ರ ಶೇರ್. ಹೌದು. ಹೌದು. ರಮೇಶ್ ಅವ್ರ ಶೇರ್ನ ನೀವು ಈಗ ಬೈ ಮಾಡಬೇಕು. ಯು ಹ್ಯಾವ್ ಟು ಬೈ ಹಿಸ್ ಶೇರ್. ಆಯ್ತಲ್ಲ? ಸೊ ಅದನ್ನ ಕೊಂಡ್ಕೊಳ್ಳೋ ಕಾಲಕ್ಕೆ ಅದೇ ತರಹ ನಿಮಗೆ ಐಟಮ್ ನಂಬರ್ 4ರಲ್ಲಿ 1/6 ಶೇರ್ ಇದೆ. ಆ 1/6 ಶೇರ್ನ ಅವ್ರಿಗೆ ಬಿಟ್ಬಿಡ್ತೀರಿ ಅಂತ ಇಟ್ಕೊಳ್ಳಿ, ಇನ್ ಫೇವರ್ ಆಫ್ ದಿಸ್ ಜೆಂಟಲ್ಮನ್. ಸೊ 2/6 ಶೇರ್ ಆಯ್ತು ಅವ್ರಿಗೆ. ಅವ್ರು ಆಮೇಲೆ ಅಕ್ಕಂದ್ರ ಜೊತೆ ಮಾತಾಡ್ಕೋತಾರೆ, ಆ ಮನೆ ಉಳಿಸ್ಕೊಳ್ಳುವಾಗ ಅದೇನ್ ಮಾಡ್ಬೇಕು, ಅವ್ರಿಗೆ ಹಣನೋ ಕಾಸೋ ಕೊಟ್ಕೋತಾರೆ. ಅಕ್ಕ ಈಗ ತಾಯಿ ಇಲ್ಲ, ಅದರಿಂದೆಲ್ಲ 1/5 ಶೇರ್ ಆಗುತ್ತೆ. ತಾಯಿದೂ ಈಕ್ವಲೆಂಟ್ ಆಗಿ ಎಲ್ರಿಗೂ ಹೋಗುತ್ತೆ. ಸೊ ಈಗ ಬರೋದು 1, 2, 3, 4, 5. 5 ಒಂದು 6 ಶೇರ್ ಬರುತ್ತೆ. 6 ಶೇರ್ ನೊಳಗೆ 1/6 ಶೇರ್ನ ನೀವು ಕೊಡ್ತೀರಿ, ಅವ್ರು 2/6 ಶೇರ್ ಆಗುತ್ತೆ. ಇನ್ನು 4 ಜನದ ಹತ್ರ ಏನ್ ಬೇಕೋ ಕೇಳ್ಕೊತಾರೆ. ಯಮುನಾ, ಪುಷ್ಪಲತಾ, ಧನಲಕ್ಷ್ಮಿ, ನಂದಿನಿ. ಅಮ್ಮ ನೀವೆಲ್ಲ ಚೆನ್ನಾಗಿದ್ದೀರಿ, ನಿಮ್ಗೆ ಏನೇನ್ ಬೇಕೋ ಎಲ್ಲ ಹೇಳ್ಬಿಡಿ, ನಾನು ಕೊಟ್ಬಿಡ್ತೀನಿ ಅಂತ. ಅದು ಐಟಮ್ 4 ಆಯ್ತು. ಅಷ್ಟು ಮಾಡಿದ್ರು ಕೂಡ ಐಟಮ್ ನಂಬರ್ 4 ಪ್ರಾಪರ್ಟಿ ಚಿಕ್ಕದಿದೆ. ಈಕ್ವಲೈಸ್ ಮಾಡೋದಕ್ಕೆ ಏನಾರು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ, ಬ್ಯಾಲೆನ್ಸ್ ಮಾಡೋದಕ್ಕೆ 1/6 ಶೇರ್ ಆಫ್ ಐಟಮ್ ನಂಬರ್ 3 ಎಷ್ಟು ವ್ಯಾಲ್ಯೂ ಆಗಬಹುದು ಅಂತ ಕೂತ್ಕೊಂಡು ಒಂದು ಅಂದಾಜ್ ಮೇಲೆ ಲೆಕ್ಕ ಮಾಡಿ. ಸರಿ. 1/6 ಶೇರ್ ಇನ್ ಐಟಮ್ ನಂಬರ್ 4 ಏನಾಗುತ್ತೆ ಅನ್ನೋದನ್ನ ಮಾಡಿ. ಸರಿ. ಫಾರ್ ಎಕ್ಸಾಂಪಲ್, ಇದು ಎಕ್ಸಾಂಪಲ್ ಅಷ್ಟೇ. ಐಟಮ್ ನಂಬರ್ 4 ಅಲ್ಲಿ 1/6 say if it is valued at 10 lakhs and item number 3 nalli if it is 20 lakhs, then you will have to pay balance 10 lakhs. I am saying it's only an example, not the real value. So 1/6 share representing in item number 3, when you want to buy in lieu of 1/6 share in item number 4, balance amount ಡಿಫರೆನ್ಸ್ ಅಮೌಂಟ್ ವಿ ಹ್ಯಾವ್ ಟು you have to pay. ಆಫರ್. The difference amount you will have to pay. ಅಲ್ಲಿ ಏನಾಗಿದೆ, ಐಟಮ್ ನಂಬರ್ 4 ಅಲ್ಲಿ ಅಕ್ಕಂದ್ರು ನಮಗೆ ರಿಲೀಸ್ ಡೀಡ್ ಬರೆದು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ, ಬಟ್ ದಟ್ ವಾಸ್ ಅನ್ರಿಜಿಸ್ಟರ್ಡ್, ಮಾರ್ಕ್ ಆಗ್ಲಿಲ್ಲ ಅಷ್ಟೇ. ಬೇರೆ ಅದಿದ್ರೆ ಅವ್ರಿಗೆ ಬಿಟ್ಬಿಡಕ್ ಕೇಳಿ ಅವ್ರಿಗೆ. ಅದನ್ನ ಇಲ್ದಾರೆ ಎಲ್ಲ ಹೇಳ್ತೀನಿ, ಐಟಮ್ ನಂಬರ್ 4 ನಿಂಗೆ ಬಿಟ್ಕೊಟ್ಬಿಡ್ತೀನಿ, ನಾವ್ ಯಾರು ಕೇಳಲ್ಲ. ನಂದಿನಿ, ಯಮುನಾ, ಪುಷ್ಪಲತಾ, ಧನಲಕ್ಷ್ಮಿ ಯಾರು ಕೇಳೋದಿಲ್ಲ, ನೀನೇ ಇಟ್ಕೋ ಐಟಮ್ ನಂಬರ್ 4. ಗೊತ್ತಾಯ್ತಲ್ಲ, ಹೆಂಗೋ ಅನ್ರಿಜಿಸ್ಟರ್ಡ್ ರಿಲೀಸ್ ಡೇಟ್ ಇದೆ, ಐಟಮ್ ನಂಬರ್ 3 ನನಗೆ ಬಿಟ್ಬಿಡು ಅಂತ ಕೇಳಿ. ಅಲ್ಲಿಗೆ 3 ಒಬ್ಬನ್ ತಮ್ಮಂಗಾಗತ್ತೆ. ಅಣ್ಣಂಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತದೆ ಅವರಿಗೆ. ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೆ ಏನಾರು ಅರ್ಶನ ಕುಂಕುಮ ಕೊಡ್ಬೇಕು ಅಂದ್ರೆ ಅನ್ರಿಜಿಸ್ಟರ್ಡ್ ಡೀಡ್ ನೀವೇ ಕರೆದು ಕೊಡಿ. ನೀವು ಇರ್ಬೇಕಾಗಿತ್ತು, ಬೇಡ ಅಂದ್ವಾ? ನಾಗರ ಪಂಚಮಿ ಕರೆದು 100 ರೂಪಾಯಿ ಹೊರಗಡೆ ಕೊಟ್ಟಿದ್ರೆ ನಿಮ್ಗೂ ಬರ್ಕೊಡ್ತಿದ್ರು ಅವರು. ನೀವು ಹೋಗಿ ಎಲ್ಲೇ ಅಂದಿ, ಅವನು ತೋರಿಸ್ದ ಅವ್ರ ಹತ್ರ ಹೋಗಿ. ಯಾವತ್ ನೀವು ಕರೆಯೋದಿನ ಕರ್ಸ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಅವ್ರಿಗೊಂದು ರೇಷ್ಮೆ ಸೀರೆ ಕೊಟ್ಟಿದ್ದೀರಾ ಹೇಳಿ? ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ. ಮಧ್ಯಾಹ್ನ 2:15 we'll dispose of. Otherwise also I'll declare that and then dispose of. Please. You work out in final degree. ಆಗ್ಬೋದು. ಎಷ್ಟಿದೆ ನೋಡಿ. Please. ಆಗ್ಬೋದು. Rest of the matters at 2:30. 56ನೇದು